ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಪಾಂಡುರಂಗ, ಪಾಂಡುರಂಗ, ನೀನ್ ಎಲ್ ಬಚ್ಚಿಟ್ಕೊಂಡಿದ್ಯಾ? ಅಪ್ಪ, ಏನಾಯ್ತು ಶೋಭಾ? ಏನಾಯ್ತು? ಇಲ್ಲ, ಏನೂ ಆಗಿಲ್ಲ. ನೀನು ಏನೋ ಬೇಜಾರಲ್ಲಿದ್ಯಾ ಅಂತ ಅನ್ನಿಸ್ತು, ಅದಕ್ಕೆ ಕೇಳ್ತಿದೀನಿ. ನಾವು ಕಣ್ಣ ಮುಚ್ಚಲೆ ಆಡ್ತಿದ್ವಿ. ಪಾಂಡುರಂಗ ಎಲ್ಲೋ ಬಚ್ಚಿಟ್ಕೊಂಡಿದ್ದಾನೆ. ನಾವ್ ಅವನ್ನ ಹುಡುಕ್ತಿದೀವಿ. ಹೌದಾ ಸಕ್ಕುಬಾಯ್? ಹುಡುಕಿ ಇಲ್ಲೇ ಎಲ್ಲೋ ಇರ್ತಾನೆ. ಚೆನ್ನಾಗಿ ಹುಡುಕಿ. ನೀನು ನಿನ್ನ ಆಟದಿಂದ ನಿಮ್ ತಂದೆಗೆ ತುಂಬಾ ಹಿಂಸೆ ಕೊಡ್ತಿದ್ಯಾ. ಅಪ್ಪ, ನೀವ್ ಇಲ್ಲೇ ಇರಿ, ನಾನ್ ಹೋಗಿ ರಂಗನನ್ನ ಹುಡುಕ್ತೀನಿ. ಪಾಂಡುರಂಗ, ಪಾಂಡುರಂಗ. ಯಜಮಾನ್ರೆ, ನಾನು ಒಂದ್ಸಾರಿ ಹಾಗೆ ಊರಿನ ಒಳಗಡೆ ಹೋಗಿ ಬರ್ತೀನಿ. ಅಲ್ಲಿ ಪರಿಸ್ಥಿತಿ ಹೇಗಿದೆಯೋ ಅಂತ ನಮ್ಗೆ ತಿಳಿಯತ್ತಲ್ವಾ? ನನ್ ಕಲೆ ಯಾವಾಗ್ಲೂ ಒಣಗೋಗಿದೆ. ನಿನ್ ಬಟ್ಟೆ ಇನ್ನೂ ಹಸಿಯಾಗೇ ಇದೆ. ನಿನ್ ಬಟ್ಟೆ ಆರೋವರೆಗೂ ನೀನ್ ಬಿಸ್ಲಲ್ಲೇ ನಿಲ್ಲೋ. ಏಯ್ ದೊಂಡಿಯ ಬುದ್ಧಿ, ನೀನ್ ಈಗ್ಲೇ ಊರಿನ ಒಳಗೆ ಹೋಗು. ಇವನ್ ಕಾಗೆ ಹಾಗೆ ಇಲ್ಲೇ ನಿಂತಿರ್ತಾನೆ. ನಾನ್ ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ. ಸರಿ ಬುದ್ಧಿ. ಏ ಉಮಾ, ಇಲ್ ಬಾ. ಅಯ್ಯೋ, ಏನಿದು? ಅವ್ರು ಗಮನಿಸ್ದೇನೆ ಹೋದ್ರು. ಅವ್ರಿಗೆ ಅಭ್ಯಾಸ ಆಗೋಗಿದೆ. ಪಾಂಡುರಂಗ ಇಲ್ಲಿಲ್ಲ ಅನ್ನೋದು ನಮಗ್ ಮಾತ್ರ ಗೊತ್ತು. ಹಾ ಹೌದು, ನಿಜಾನೇ. ನಾವ್ ಅಡ್ಡವಾಗಿ ನಿಂತಿದೀವಲ್ವಾ, ಆದ್ರೆ ಇನ್ನೆಷ್ಟೊತ್ತು ಈ ತರ ಅಡ್ಡವಾಗಿ ನಿಲ್ಲೋದಕ್ಕಾಗತ್ತೆ? ರಾತ್ರಿ ಸಮಯ ಪರ್ದೇ ಇರೋದಕ್ ಸರಿ ಹೋಯ್ತು. ಹೌದು, ಆ ದೇವ್ರೇ ನಿನ್ ಬಾಯಿಂದ ಈ ಮಾತಾಡ್ಸಿದಾನೆ. ನಾವು ಸ್ವಲ್ಪ ಹೊತ್ತು ಪರ್ದೆ ಮುಚ್ಚೋಣ. ಸ್ವಲ್ಪ ಹೊತ್ತು ಮಾತ್ರ ಪರ್ದೆ ಮುಚ್ಚೋಕಾಗೋದು. ಸಮಯ ಆಯ್ತು ಅಂದ್ರೆ ಊರಿನ ಜನ ಎಲ್ರೂ ದರ್ಶನಕ್ ಬರ್ತಾರೆ. ನನಗ್ ತುಂಬಾ ಭಯ ಆಗ್ತಾ ಇದೆ. ಅಣ್ಣನ್ ಸಹಾಯ ತಗೋಬೇಕು. ತುಂಬಾ ಒಳ್ಳೆ ಆಲೋಚನೆ ಉಮಾ. ನಿಮ್ಮಣ್ಣ ನಿನ್ನನ್ನ ಈ ಸಮಸ್ಯೆಯಿಂದ ಬೇಗ ಕಾಪಾಡ್ತಾನೆ. ಅತ್ತೆ, ನಾನ್ ಹೋಗ್ ಬರ್ತೀನಿ. ಏ ಉಮಾ, ಇಲ್ ಬಾ. ಪರ್ದೆ ಹಾಕೋಣ ಅಂತ ಹೇಳಿದ್ಯಲ್ಲ, ಹಾಗೆ ಪರ್ದೆ ಅಡ್ಡ ಹಾಕಿ ಆಮೇಲೆ ಹೊರಡು. ನಂಗೊತ್ತೇ ಇದು ಪರ್ದೆ ಹಾಕೋ ಸಮಯ ಅಲ್ಲ ಅಂತ. ಯೋಚನೆ ಮಾಡ್ತಾ ಸಮಯ ವ್ಯರ್ಥ ಮಾಡ್ಬೇಡ. ಶಿವ ಹುಡ್ಕಕ್ ಹೋಗಿದ್ದಾನೆ. ನೀನ್ ಬೇಗ ಹೋಗ್ ಬಂದ್ಬಿಡು. ನೀನ್ ಹೋಗ್ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ಪರ್ದೆ ಹಾಕ್ಬಾ.